ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ಪಕ್ಷ ಸರ್ಕಾರದ ಬಗ್ಗೆ ಶಾಸಕರ ನಿಲುವೇನು, ಅವರ ಮನಸ್ಥಿತಿ ಹೇಗಿದೆ, ಬಿಜೆಪಿ ನಾಯಕರ ಬಗ್ಗೆ ಕಾಂಗ್ರೆಸ್ ಶಾಸಕರ ಅಭಿಪ್ರಾಯ ಏನು, ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಗುಪ್ತಚರ ಇಲಾಖೆ ಮಾಹಿತಿ ಕೇಳಿದ ಸಿಎಂ ಸಿದ್ದರಾಮಯ್ಯ. ಬುರುಡೆ ಮ್ಯಾನ್ ಚಿನ್ನಯ್ಯ ಕಸ್ಟಡಿ ಇವತ್ತಿಗೆ ಅಂತ್ಯ. ಕೋರ್ಟ್ಗೆ ಹಾಜರು ಪಡಿಸಲಿರುವ ಎಸ್ಐಟಿ ಅಧಿಕಾರಿಗಳು. ಇನ್ನೂ ವಿಚಾರಣೆ ಬಾಕಿ ಇದ್ದು ಮತ್ತೆ ಕಸ್ಟಡಿ ಕೋರೋ ಸಾಧ್ಯತೆ. ಬುರುಡೆ ಕೇಸ್ನ ಪ್ರಗತಿ ಪರಿಶೀಲನೆ ನಡೆಸಲಿರುವ ಎಸ್ಐಟಿ ಮುಖ್ಯಸ್ಥ. ತನಿಖಾಧಿಕಾರಿಯಿಂದ ಮಾಹಿತಿ ಪಡೆಯಲಿರುವ ಡಿಜಿಪಿ ಪ್ರಣವ್ ಮೊಹಂತಿ. ಮುಂದಿನ ತನಿಖೆಯ ಸಲಹೆ ಸೂಚನೆಗಳನ್ನು ನೀಡಲಿರುವ ಹಿರಿಯ ಅಧಿಕಾರಿ. ಕೇರಳದ ತ್ರಿಶೂರ್ನಲ್ಲಿ ವಿಷ್ಣುಮಯ ದೇವಸ್ಥಾನದ ಅರ್ಚಕ ಅವರ ಅಳಿಯನಿಂದ ಲೈಂಗಿಕ ದೌರ್ಜನ್ಯ. ಬೆಂಗಳೂರಿನಿಂದ ಮಹಿಳೆ ಬೆಳ್ಳಂದೂರು ಠಾಣೆಯಲ್ಲಿ ದೂರು. ತನಿಖೆ ಮಾಡುವಾಗ ಹೊಸ ಟ್ವಿಸ್ಟ್. ಅರ್ಚಕರ ಸೋದರನ ಪುತ್ರನಿಂದಲೇ ಹಣಕ್ಕಾಗಿ ಸುಳ್ಳು ದೂರು ಕೊಡಿಸಿದ್ದು ಪತ್ತೆ. ಗದಗ ಜಿಲ್ಲೆಯಲ್ಲಿ ನಿರಂತರ ಮಳೆಯಿಂದ ರೈತರು ಕಂಗಾಲು. ರಾಶಿ ಮಾಡಿದ ಹೆಸರು ರಕ್ಷಣೆ ಮಾಡಿಕೊಳ್ಳಲು ಪರದಾಟ. ಗದಗ ತಾಲೂಕಲ್ಲೇ 500 ಎಕರೆ ಹೆಸರು ಬೆಳೆ ನಾಶ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.